ಒಂದು ಈ ಪೇಜ್ ಫಾಲೋವರ್ಸ್ ಒಂದು ಟ್ರೆಂಡು ನೋಡಿದ್ರೆ ಲೈಕ್ ಒಂದು 55% ಮೆನ್ ಗಂಡಸರು ಇದ್ದರೆ 45% ಹೆಂಗಸರು ಇದ್ದಾರೆ. ಸೊ ನನಗೆ ಸ್ವಂತ ಅಕ್ಕ ತಂಗಿ ಅಂತ ಇಲ್ಲ, ಹಾಗಾಗಿ ಹೆಂಗಸ್ರ ಬಗ್ಗೆ ನನಗೆ ಅಷ್ಟು ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ಅಂತ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಬರೇ ನಾವಿಬ್ಬರು ಗಂಡು ಮಕ್ಕಳು, ಸೊ ಇಬ್ಬರು ಟಗರು ಥರ ಗುದ್ದಾಡಿದ್ವಿ ಸಣ್ಣ ವಯಸ್ಸಲ್ಲಿ. ಹುಡುಗಿಯರಿಗೆ ಅವರು ಏನೋ ಅವರ ಏನಂತಾರೆ ಕುಂಟೆಪಿಲ್ಲೆ, ಏನೋ ಸ್ಕಿಪ್ಪಿಂಗು, ಆಮೇಲೆ ಏನೋ ನೈಲ್ ಪಾಲಿಶ್ ಹಚ್ಕೊಳೋದು, ಏನೋ ಮೇಕಪ್ ಮಾಡ್ಕೊಳೋದು, ಅದೆಲ್ಲ ನಮಗೆ ಲೇಡೀಸ್ದು ಹೆಂಗಸ್ರದು ಅಷ್ಟು ಗೊತ್ತಾಗಲ್ಲ. ಲೈಕ್ ಬರೀ ಇಬ್ಬರು ಹುಡುಗರೇ ಬೆಳೆದಿರೋದ್ರಿಂದ ಒಂದು ಮನೇಲಿ ಸ್ವಲ್ಪ ಒರಟುತನ ಸ್ವಲ್ಪ ಜಾಸ್ತಿ ಇದೆ. ನಾನು ಯಾರು ಹುಡುಗಿ ಅಥವಾ ಹೆಂಗಸರು ಯಾರು ಸ್ವಲ್ಪ ಡಾಮಿನೇಟ್ ಅಲ್ಲ, ಅವರ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಇಲ್ಲ ವಾದ ಮಾಡಿದ್ರೆ, ನಾನು ಯಾರಿಗೂ ಒಪ್ಕೊಳಲ್ಲ. ಅವ್ರಿಗೆ ಏನು ಗೊತ್ತಿದೆಯೋ ಅದು ಅವರು ವಾದ ಮಾಡ್ತಾರೆ. ನಾನು ಎಷ್ಟಾಗತ್ತೆ ಅರ್ಥ ಮಾಡ್ಸೋಕ್ಕೆ ಕೇಳಿಸ್ಕೊಳೋರಿಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಕೇಳಿಸ್ಕೊಳ್ಳಲಿಲ್ಲ ಅಂದರೆ ಅವರಿಗೆ ನಷ್ಟ. ಸೊ ಹೆಂಗಸ್ರಿಗೆ ನಾನು ಮಾತಾಡೋದು ಸುಮಾರು ಜನ ಹೆಂಗಸರಿಗೆ ಇಷ್ಟ ಆಗಲ್ಲ. ಯಾಕಂದರೆ ನಾನು ಏನಂತೀಯ ಸ್ಟ್ರೈಟಾಗಿ ಹೇಳಿಬಿಡ್ತೀನಿ. ನನಗೆ ಇಷ್ಟ ಆಗಲಿಲ್ಲ ಅಂದರೆ ಇದು ಇಷ್ಟ ಆಗಲಿಲ್ಲ, ನನ್ನ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ, ಹಂಗೆ ಯೋಚನೆ ಮಾಡಿ ಅನ್ಸೋದೊಂದು ಹೇಳೋದೊಂದು ಮಾಡಲ್ಲ. ಏನು ಅನ್ಸುತ್ತೋ ಡೈರೆಕ್ಟು ಹೇಳ್ಬಿಡ್ತೀನಿ. ಅವ್ರಿಗೆ ಬೇಜಾರಾದರೆ ಆಗ್ಲಿರುತ್ತೆ. ಬಟ್ ಎಲ್ಲರೂ ಅವರಿಗೆ ಖುಷಿಯಾಗೋ ರೀತಿಲೇ ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ಅವ್ರು ಏನು ತಿಳ್ಕೊಬೇಕೋ ಅದು ತಿಳ್ಕೊಳಲ್ಲ. ಸೊ ಮನಸ್ಸು ಗಂಡಸರದು ಹೆಂಗಸರದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಗಂಡಸರು ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿ ಇದು ಮಾಡಿ ಸ್ವಲ್ಪ ರಫ್ ಆಗೇ ಇರ್ತಾರೆ. ನಾವು ಬಿಡಿ ಶಿವಮೊಗ್ಗ ಮಲೆನಾಡು ಕಡೆ ಗಂಡಸರು ರಫ್ ಅಂತ ನನಗೆ ಯಾರು ರಫ್ ಅಂತ ಹೇಳಿಲ್ಲ. ಬಟ್ ಯಾರು ತೀರಾ ವಾದ ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಾನು ಏನು ಒಪ್ಕೊಬೇಕೋ ಅದಷ್ಟು ಒಪ್ಕೊಳ್ತೀನಿ. ಬಟ್ ಎಲ್ಲದೂ ಒಪ್ಕೊಳಕ್ಕೆ ಹೋಗಲ್ಲ. ನನ್ನ ಒಂದು ಯೋಚನೆ ಯಾವ ಥರ ನಾನು ಯೋಚನೆ ಮಾಡ್ತೀನಿ ಅದಕ್ಕೆ ಸ್ವಲ್ಪ ಹತ್ತಿರದಲ್ಲಿದ್ದರೆ ಓಕೆ. ತೀರಾ ವ್ಯತ್ಯಾಸ ಇದ್ದರೆ ಮೊದಲು ತುಂಬ ವಾದ ಮಾಡ್ತಾಯಿದ್ದೆ. ಇವಾಗ ಆಯಿತು, ನೀವು ಅಂದ್ಕೊಂಡಿದ್ದೆ ಸರಿ ಅಂದ್ಬಿಟ್ಟು ನೀವು ಅಂದ್ಕೊಂಡಿರೋದೇ ಸರಿ ಅಂಥೇಳಿ ಹಂಗೆ ಜಾರ್ಕೊಳೋದು ಅಂತಲ್ಲ, ಸುಮ್ಮನೆ ನಮ್ಮ ಎನರ್ಜಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ವಾದ ಮಾಡಿ. ಅರ್ಥ ಮಾಡ್ಕೊಳೋರ್ಗಾದರೆ ಹೇಳ್ಬೋದು, ಇದು ಮಾಡ್ಬೋದು.
ಕೆಲವು ಹೆಂಗಸರು ಕೇಳ್ತಾರೆ, ಅರ್ಥನೂ ಮಾಡ್ಕೊತಾರೆ, ಬಟ್ ಆ್ಯಕ್ಷನ್ ತೊಗೊಳಲ್ಲ. ನಾನು ಹೇಳೋದು ಕೇಳಬೇಕು, ಅರ್ಥನೂ ಮಾಡ್ಕೊಬೇಕು, ಆ್ಯಕ್ಷನ್ ಎಷ್ಟಾಗುತ್ತೋ ಅಷ್ಟು ಆ್ಯಕ್ಷನ್ನು ತೊಗೊಬೇಕು. ಆ್ಯಕ್ಷನ್ ಎಲ್ಲಿ ತನಕ ಆ್ಯಕ್ಷನ್ ತೊಗೊಳಲ್ಲ ಏನು ಬದಲಾಗಲ್ಲ. ನೀವು ಹೇಳಿದ್ದೇ ಹೇಳ್ತಾ ಇರ್ತೀರ, ಬೇರೆಯವರು ಮಾಡಿದ್ದೇ ಮಾಡ್ತಾ ಇರ್ತಾರೆ. ಎಲ್ಲದೂ ತಿಳ್ಕೊಳ್ತೀರ. ನಾನೊಬ್ಬ ಎಷ್ಟು ಗಂಡಸು, ನಾನು ಎಷ್ಟು ಬುಕ್ಸ್ ಓದಿದ್ದೀನೋ ನನಗಿನ್ನ ಒಂದು 2-3 ಪಟ್ಟು ಜಾಸ್ತಿನೇ ಬುಕ್ಸ್ಗಳು ಓದಿರ್ತೀರ. ಓದೋದ್ರಲ್ಲಿ ಏನು ಹೆಣ್ಮಕ್ಳು ಹೇಳ್ಬೇಕಾ? ಬುಕ್ಸ್ ಓದಿ ತಿಳ್ಕೊಳೋದು ತಿಳ್ಕೊಂಡು ಇರ್ತೀರ, ಬಟ್ ಎಲ್ಲೋ ಒಂದು ಕಡೆ ಹಿಂಜರಿಕೆ ಇರುತ್ತೆ. ಏನಾಗುತ್ತೋ, ಯಾರು ಸಪೋರ್ಟ್ ಮಾಡ್ತಾರೋ ಇಲ್ವೋ, ನೀವು ಒಂದು ಹೆಜ್ಜೆ ಇಡಿ, ನಿಮಗೆ ಸಪೋರ್ಟ್ ಮಾಡಬೇಕು ಅನ್ನೋರು ಸಪೋರ್ಟ್ ಮಾಡ್ತಾರೆ. ನಿಮಗೆ ಒಂದು ಯಾವ ಥರ ಪ್ಯಾಟ್ರನಲ್ಲಿ ನೀವು ಆ ಪ್ಯಾಟ್ರನ್ನಿಂದ ಹೊರಗಡೆ ಬರೋದು ಅಂತಲ್ಲ, ಒಟ್ಟು ಆ ಪ್ಯಾಟ್ರನ್ನಲ್ಲಿ ನಿಮಗೆ ಏನು ಜಾಸ್ತಿ ತೊಂದರೆ ಆಗಬಾರ್ದು. ಆ ಥರ ನಿಮ್ಮ ಬುದ್ಧಿನ ಅವಾಗವಾಗ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ತಾ ಇರಬೇಕು. ಓದ್ತೀರಾ, ಅರ್ಥ ಮಾಡ್ಕೊಳ್ತೀರಾ, ಎಲ್ಲ ಮಾಡ್ತೀರಾ, ಹಂಗೆ ಸ್ವಲ್ಪ ಆ್ಯಕ್ಷನ್ನು ತಗೊಳೋರು ತೀರಾ ಓವರ್ ಆ್ಯಕ್ಷನ್ನು ಇದು ಮಾಡೋರಿದ್ದಾರೆ. ಓವರ್ ಆ್ಯಕ್ಷನ್ ಬೇಡ, ಆ್ಯಕ್ಷನ್ ಬೇಕು. ಓವರ್ ಆ್ಯಕ್ಟಿಂಗ್ ಮಾಡಿ ಯಾವ ಅವಾರ್ಡ್ ತೊಗೊಳ್ತೀರ ಹೇಳಿ? ಕೆಲವರಿಗೆ ನಾನು ಮಾತಾಡೋದೇ ಇಷ್ಟ ಆಗಲ್ಲ. ಇವ್ರಿಗೇನು ಗೊತ್ತು ಹೆಂಗಸ್ರ ವಿಷಯ ಅಂತೀರ. ಮನಸ್ಸು ಒಂದೇ. ನಾನು ಕಣ್ಣು ಮುಚ್ಕೊಂಡೆ ಧ್ಯಾನ ಮಾಡಿದ್ರೆ ಮನಸ್ಸು ಇದ್ರ ಬಗ್ಗೆ ಗೊತ್ತಾಗುತ್ತೆ. ನೀವು ಧ್ಯಾನ ಮಾಡಬೇಕು, ನಿಮಗೆ ಡಿಸ್ಟ್ರಾಕ್ಷನ್ ಎಲ್ಲ ಧ್ಯಾನ ಟೈಮಲ್ಲಿ ಸಮರ್ಪಣಾ ಭಾವನೆ ಇರಬೇಕು. ಸರೆಂಡರ್. ಒಂದು ಮನಸ್ಸಿಂದ ಒಂದು ದಿವ್ಯ ಶಕ್ತಿಗೆ ಸಮರ್ಪಣೆಯಾಗಿ ಧ್ಯಾನ ಮಾಡಬೇಕು. ಇದೆಲ್ಲ ಧ್ಯಾನನೂ ಮಾಡ್ತೀರಾ, ಬುಕ್ಕು ಓದ್ತೀರಾ, ಆದರೂ ಯಾರು ಮನೆ ಗಂಡಸರು ಸಪೋರ್ಟ್ ಮಾಡಲಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ತೀರ, ಅಲ್ಲೇ ನಿಮಗೆ ಇದಾಗೋದು. ಎಕ್ಸ್ಪೆಕ್ಟೇಷನ್ನು ಇನ್ನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ, ಒಂದೇ ಸಂಬಂಧದಲ್ಲಿ ಎಲ್ಲ ಥರ ಎಕ್ಸ್ಪೆಕ್ಟೇಷನ್ ಒಂದೇ ಸಂಬಂಧದಲ್ಲಿ ಈಡೇರಿಸಬೇಕು ಅಂದರೆ ಆಗಲ್ಲ. ಅದು ಯಾವ ಒಬ್ಬ ವ್ಯಕ್ತಿಗೆ ಕಷ್ಟ ಆಗತ್ತೆ. ಹಾಗಾಗಿ ಗಂಡಸರಿಗಾದರೆ ಅವ್ರದ್ದೇ ಒಂದು ಸರ್ಕಲ್ ಇರುತ್ತೆ, ಫ್ರೆಂಡ್ಸ್ ಸರ್ಕಲ್, ಅವ್ರದ್ದೇ ಒಂದು ಅಡ್ಡ ಇರುತ್ತೆ. ಏನಿಲ್ಲ ಅನ್ನೋ ಕಡೆಗೆ ಒಂದು ಬೈಕ್ ಇರುತ್ತೆ. ಬೈಕನ್ನು ಒಂದು 100-200 ಪೆಟ್ರೋಲ್ ಹಾಕ್ಸಿ ಒಂದು 2 ರೌಂಡ್ ಹೊಡ್ಕೊಂಬರ್ತಾರೆ ಹೊರಗಡೆ. ಸುಮಾರು ಜನ ಗಂಡಸರಿಗೆ ಒಂಥರ ಬೈಕು ಒಂಥರ
ಎರಡನೇ ಹೆಂಡ್ತಿ ಇದ್ದಂಗೆ ಇರತ್ತೆ. ಹೆಂಡ್ತಿಗೆ ಏನಾರು ಕೊಡಿಸ್ತಾರೋ ಇಲ್ಲೋ, ಬೈಕಿಗೆ ಟೈಮಿಗೆ ಸರ್ವಿಸ್ ಅಂತೂ ಮಾಡಿಸ್ತಾರೆ. ಸೊ ಬೈಕ್ ಸರ್ವಿಸ್ ಮಾಡೋದು, ಬೈಕ್ ಕ್ಲೀನ್ ಮಾಡೋದು ಗಂಡಸರಿಗೆ ಅದೊಂಥರ, ಬೈಕು ಕಾರು ಒಂಥರ ಎಮೋಷನ್ ರೀ. ಹೆಂಗಸರು ಅರ್ಥ ಮಾಡ್ಕೊಬೇಕು. ಅವರಿಗೆ ವಸ್ತುಗಳ ಜೊತೆ ಅಟ್ಯಾಚ್ಮೆಂಟ್ ವಸ್ತುಗಳ ಜೊತೆ ಬೆಳೆಸ್ಕೊಬಾರ್ದು. ಆದ್ರೆ ಏನೋ ಒಂಥರ ಅಟ್ಯಾಚ್ಮೆಂಟ್ ಅಲ್ಲ, ಏನೋ ಒಂಥರ ಬೈಕ್ ಮೇಲೆ ಒಂಥರ ಲವ್. ಹೆಂಡ್ತಿಗೆ ಹೆಂಡ್ತಿಗೆ ಒಂಥರ ಸೌತಿ. ಬೈಕ್ ಕಂಡ್ರೆ ನಿಮ್ಗೆ ಆಗಲ್ಲ, ಅದು ಏನು ಬೈಕು ಏನದು, ಮಾತತ್ರ ಬೈಕ್ ತಗೊಂಡೆಲ್ಲ ಹೋಗ್ತಾ ಇರ್ತೀರ ಅಂತೀರ. ಅವರಿಗೇನೋ ಬೈಕಲ್ಲಿ ಒಂದು 2 ರೌಂಡ್ ಹೊಡೆದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ. ಬೈಕು ಕಾರು ಹೆಂಡ್ತಿಗೆ ಸೌತಿ ಥರ. ಆ ಥರ ಇದು ಮಾಡ್ಕೊಬೇಡಿ. ಏನೋ ಒಂದು ಫೀಲಿಂಗ್ ಇರುತ್ತೆ ಬೈಕು ಕಾರು ಇದ್ರ ಮೇಲೆ ಗಂಡಸರಿಗೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ನಮಗಿನ ಜಾಸ್ತಿ ನಮ್ಗಿನ ಜಾಸ್ತಿ ಬೈಕಿಗೆ ಕಾರಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ. ನೀವು ಮೇಕಪ್ಪು, ಫಂಕ್ಷನ್ನು, ಆ ರಿಲೇಷನ್ನು, ಇದು ಅಂತ ನೀವು ಇದು ಮಾಡ್ತೀರ. ಒಟ್ಟು ಇಬ್ಬರು ಆದಷ್ಟು ಕ್ಲಾಶ್ ಆಗದೆ ಇರೋ ಥರ ಇದು ಮಾಡಬೇಕು. ಅವ್ರಿಗೆ ಏನು ಇಷ್ಟ ನಾವು ಅವ್ರಿಗೆ ಇಷ್ಟ ಆಗಿದೆ ಅವ್ರು ಇದು ಮಾಡಿ. ನೀವು ಎಷ್ಟೇ ಹೊಸ ಕಪಲ್ಲಾರಾಗಲಿ ಇಲ್ಲ ತುಂಬ ಒಂದು 10, 15, 20 ವರ್ಷ ಹಳೆ ಜೋಡಿಗಳನ್ನಾರ ಕೇಳಿ, ಏನಾರು ಒಂದು ಇಷ್ಟ ಇರೋದಿಲ್ಲ. ಲೈಕ್ ದಿನ ನಾನ್ ವೆಜ್ ತಿಂತಾ ಇರ್ತಾರೆ ಗಂಡಸರು, ಅದು ಇಷ್ಟ ಆಗಲ್ಲ ಹೆಂಗಸರಿಗೆ. ಇಲ್ಲ ಏನಂತಾರೆ, ಶಾಪಿಂಗಿಗೆಲ್ಲ ಜಾಸ್ತಿ ಖರ್ಚು ಮಾಡ್ತಾ ಇರ್ತಾರೆ ಹೆಂಗಸರು, ಅದು ಗಂಡಸರಿಗೆ ಇಷ್ಟ ಆಗಲ್ಲ. ಏನೋ ಒಂದು ಇದ್ದೇ ಇರುತ್ತೆ. ಅದನ್ನೇ ಜಾಸ್ತಿ ಇದು ಮಾಡ್ಕೊಬೇಡಿ. ಅಲ್ಲಿಗೆ ಏನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಬೇಡಿ. ನಿಮ್ಮ ಒಂದು ಹಳೆ ಯಾವುದೋ 2, 3, 4 ವರ್ಷ ಹಳೆ ಗಲಾಟೆಗಳನ್ನ ಹಿಸ್ಟ್ರಿಯಲ್ಲೆಲ್ಲ ತುಂಬ ಸ್ಟ್ರಾಂಗ್ ಇರ್ತೀರ. ಯಾವತ್ತೋ ಇದನ್ನು ಕತೆನ ಹುಡ್ಕೊಂಬಂದು ನಮಗೆ ಮರ್ತೋಗಿರುತ್ತೆ ಗಂಡಸರಿಗೆ. ನೀವು ಅವತ್ತು ಅಲ್ಲಿ ಹಂಗೆ ಮಾಡಿದ್ರಿ ಅಂತ ಆಮೇಲೆ ನಾವು ನೆನ್ಪು ಮಾಡ್ಕೊಳ್ಬೇಕು. ಹೌದಾ, ಅವತ್ತು ಎಲ್ಲಿ ಯಾವ ಫಂಕ್ಷನಲ್ಲಿ ಏನು ಮಾಡಿದ್ದೆ ನಾವು ಯೋಚನೆ ಮಾಡಬೇಕು. ನಾವು ಮರ್ತೋಗಿರ್ತೀವಿ. ನೀವು ಹೇಳಿದ್ಮೇಲೆ ಮತ್ತೆ ನೆನ್ಪು ಮಾಡಿಕೊಂಡು ಹಳೆ ಇದನ್ನೆಲ್ಲ ಎಷ್ಟು ನೀವು ನೆನ್ಪು ಮಾಡ್ಕೊಂಡ್ರು, ನೀವು ಪಾಸ್ಟ್ ಎಷ್ಟೇ ನೆನ್ಪು ಮಾಡ್ಕೊಂಡ್ರು, ಪಾಸ್ಟಲ್ಲಿ ಒಳ್ಳೇದಿರೋದು ನೆನ್ಪು ಮಾಡ್ಕೊಳ್ಳಿ. ಗಲಾಟೆಗಳನ್ನೆಲ್ಲ ಪಾಸ್ಟಲ್ಲೇ ಬಿಟ್ಟು ಬನ್ನಿ ಅಷ್ಟೇ. ಅದು ಒಂದು ಗಂಡಸರು ಪಾಸ್ಟಲ್ಲಿ ಸಿಗಾಕೊಂಡು ಒದ್ದಾಡೋರು ಇದ್ದಾರೆ. ಅಯ್ಯೋ ಬ್ರೇಕಪ್ಪು, ಅಯ್ಯೋ ಅದು, ಅಯ್ಯೋ ಇದು. ಯಾರು ಪಾಸ್ಟಲ್ಲಿ ಸಿಗಾಕೊಂಬಾರ್ದು. ಗಂಡಸರು ಪಾಸ್ಟಿಂದ ಹೊರಗಡೆ ಬರಬೇಕು, ಹೆಂಗಸರು ಅಷ್ಟೇ. ಪಾಸ್ಟಲ್ಲಿ ಏನೂ ಇಲ್ಲ. ನೀವು ಅದಕ್ಕೆ ಎಷ್ಟೇ ಇದು ಮಾಡಿದ್ರೂ ಅದು ಸರಿ ಮಾಡೋಕ್ಕಂತೂ ಆಗಲ್ಲ. ಬಿಟ್ಟು ಮುಂದೆ ಹೋಗ್ತಾಯಿರಿ. ಯಾರು ಲೇಡೀಸ್ ಇದ್ದರೆ ಕಮೆಂಟ್ ಮಾಡಿ. ಏನು ನಮಗೆಲ್ಲ ಇಷ್ಟು
ಲೇಡೀಸು ಎಲ್ಲ ಹೆಂಗಸರು ಎಲ್ಲ ನಾವು ಫಾಲೋ ಮಾಡ್ತೀವಿ, ಆದರೂ ನಮ್ಗೆ ಯಾವುದು ವೀಡಿಯೋನೇ ಮಾಡಲ್ಲ ಅಂತ ನನಗೆ ಅದೇ ಹೇಳಿದ್ನಲ್ಲ, ಸ್ವಂತ ಅಕ್ಕ ತಂಗಿ ಅಂತ ಇಲ್ಲ. ಹಾಗಾಗಿ ನಮಗೆ ಎಲ್ಲರೂ ಯಾಕಪ್ಪ ಹೆಂಗಸರು ಭಾವನೆಗಳನ್ನ ಏನು ಸರಿಯಾಗಿ ಏನು ಗೊತ್ತಾಗಲ್ಲ. ನಾವು ಒಂದೇನೋ ಹೇಳೋದು, ನೀವು ಆಮೇಲೆ ಹಾರ್ಕೊಂಬರೋದು, ಹಾರ್ಕೊಂಡು ಬರೋದು ಇದು ಎಲ್ಲ ಬೇಡ. ಅಲ್ಲ ಬೇರೆ ನಾನು ತೀರಾ ನಾನು ಓಪನ್ನಾಗೇ ಇರ್ತೀನಿ, ಓಪನ್ನಾಗೆ ಡೈರೆಕ್ಟಾಗೆ ಮಾತಾಡ್ತೀನಿ. ನಾನು ಯಾರಿಗೂ ಏನು ಅಂದ್ಕೊಳ್ತಾರೆ ಮೊದಲು ಎಲ್ಲ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೆ, ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಾಯಿದ್ದೆ, ಆರ್ಗ್ಯೂನು ಮಾಡ್ತಾಯಿದ್ದೆ ತುಂಬ. ಇವಾಗೆಲ್ಲ ಆರ್ಗ್ಯೂನೇ ಮಾಡಲ್ಲ, ನೀವೇ ರೈಟ್ ಹೋಗ್ತಾಯಿರಿ ಅಷ್ಟೇ. ನೀವೇ ಸರಿ, ನಿಮ್ಮ ಎಮ್ಮೆನೇ ಮುಂದೆ ಹೋಗಲಿ, ನಿಮ್ಮ ಎಮ್ಮೆನೇ ಮುಂದೆ ಹೋಗಲಿ, ಆಯಿತಾ? ಬಿಟ್ಟಾಕ್ಬಿಡ್ತೀನಿ, ಏನೇನೂ ಇಲ್ಲ, ತಲೆನೇ ಕೆಡಿಸ್ಕೊಳಲ್ಲ, ಆಯಿತಾ? ಲೇಡೀಸ್ಗೆ ಲೇಡೀಸ್ ಗುರುಗಳೇ ಬೇಕು, ಗಂಡಸರಿಗೆ ಗಂಡಸರೇ ಬೇಕು. ಗುರುಗಳು ಈಗ ನಾನೇ ಗುರು ಅಂತ ಹೇಳಿದ್ರೆ ಯಾರೂ ಒಪ್ಪಲ್ಲ. ಒಂದಷ್ಟು ಜನ ಒಪ್ಕೊಂಡು ಸ್ವಲ್ಪ ಏನೋ ಕೊಡ್ತಿರಲ್ಲ, ಲೈಕು, ಹಾರ್ಟು, ಕಮೆಂಟು ಏನೇನೋ ಕೊಡ್ತಾರಲ್ಲ ಆನ್ಲೈನಲ್ಲಿ, ಅದರಿಂದಾಗಿ. ಆದರೆ ಗುರು ಅಂತ ಒಪ್ಕೊಳಕ್ಕೆ ನನಗಿನ್ನೂ ಇದಿಲ್ಲ, ಯಾಕಂದ್ರೆ ನಾನು ಗುರು ಇನ್ನೂ ಆಗೋಕ್ಕಿನ್ನ ಟೈಮ್ ಇದೆ ತುಂಬ. ಬಟ್ ಏನು ಗೊತ್ತಿದೆಯೋ ಅದನ್ನು ಶೇರ್ ಮಾಡ್ತೀನಿ ಅಷ್ಟೆ. ನಾನು ನಿಮಗೆ ಎಲ್ಲ IT ಕಂಪ್ನಿಲಿ 15 ವರ್ಷ ಕೆಲಸ ಮಾಡಿದ್ದೀನಿ. ಇವಾಗ ಒಂದು 2-3 ವರ್ಷದಿಂದ ಸ್ವಲ್ಪ ಅದು ಇದು ಜಾಸ್ತಿ ಗಲಾಟೆ ಮಾಡೋರಿಗೆ ಸ್ವಲ್ಪ ಏನಕ್ಕೆ ಗಲಾಟೆ ಮಾಡ್ತಿದ್ದೀರಿ ಯೋಚನೆ ಮಾಡಿ ಅಂತ ಕ್ವಶ್ಚನ್ ಕೇಳ್ತಾ ಇದ್ದೀನಿ ಅಷ್ಟೆ. ಕ್ವಶ್ಚನ್ ಕೇಳೋದು ತಪ್ಪಾ? ಅಲ್ಲ, ಕ್ವಶ್ಚನ್ ಕೇಳಬೇಕು. ಏನೇ ಆದರೂ ಹಂಗೆ ಸುಮ್ಮನೆ ಒಪ್ಕೊಬಾರ್ದು. ಪ್ರಶ್ನೆ ಕೇಳಿ